ನೋಡು, ನೀನೇ ರಶ್ಮಿನ್ ಬಿಟ್ಟು ಹೋದ್ರೆ ಒಳ್ಳೇದು. ಇಲ್ಲಾಂದ್ರೆ ನಿನ್ನ ಆಟ ಯಾವ್ದು ನಡೆಯಲ್ಲ, ನಿನ್ ಗುಳಿಗಾಲ ಇಲ್ಲ ನೋಡು. ನನ್ನ ಕತೆ ಬಿಡೋ ಬಂಗಾರಿ, ಮೊದ್ಲು ನಿನ್ನ ಸಂಸಾರನ ಕಾಪಾಡ್ಕೋ. ನನ್ನಿಂದ ಇವರಿಬ್ಬರನ್ನ ಅದ್ ಹೇಗೆ ಉಳಿಸ್ಕೊಂತ್ಯ ಅಂತ ನಾನು ನೋಡ್ತೀನಿ. ಇದನ್ನ ತರೋದಕ್ಕೆ ನನ್ನನ್ನು ಯಾಮಾರಿಸಿ ಹೋಗಿದ್ಯಾ ನೀನು? ಅದಕ್ಕೆ ಈ ಅಜ್ಜಮ್ಮ ನನ್ನ ಹತ್ರ ಆಟ ಕಟ್ಟಿದ್ದು. ಇದಲ್ಲ, ಇಂಥವ್ ಎಷ್ಟೇ ಬಂದ್ರೂ ನನ್ನ ಶಕ್ತಿ ಮುಂದೆ ಆಟ ಆಡೋದಕ್ಕಾಗೋದಿಲ್ಲ. ಈಗ ನೋಡು ನನ್ನ ಆಟನ. ಶಕ್ತಿ, ನೀನು ನನ್ನ ರಶ್ಮಿ ಅಮ್ಮನ ಸುಮ್ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಈ ಅಗ್ನಿಲಿಂಗ ನೀನನ್ನೇ ಸುಟ್ಟಾಕ್ಬಿಡುತ್ತೆ. ನೀನು ನಾಶ ಆಗೋಗ್ತೀಯಾ. ಬಿಟ್ಟು ಹೋಗು ನನ್ನ ರಶ್ಮಿ ಅಮ್ಮನ. ಏಯ್, ನನ್ನನ್ನ ಎದುರಿಸೋಷ್ಟು ಧೈರ್ಯ ಬಂತೇನೆ ನಿನಗೆ? ನನ್ನನ್ನ ನಾಶ ಮಾಡೋದಕ್ಕೆ ಬಂದ್ರೆ ಮೊದಲು ನಾಶ ಆಗೋದು ನಿನ್ನ ರಶ್ಮಿ ಅಮ್ಮನೇ. ನನ್ನನ್ನ ನಾಶ ಮಾಡು ನೋಡೋಣ. ಬಾ. ಹಠ ಮಾಡ್ಬೇಡ. ಈಗಾಗ್ಲೇ ನೀನ್ ನಮಗೆಲ್ಲ ಸಾಕಷ್ಟು ತೊಂದರೆ ಕೊಟ್ಟಿದ್ಯಾ. ಇನ್ನೂ ಸತಾಯಿಸ್ಬೇಡ. ಆ ಮಹಾತಾಯಿನ ಎದುರಾಕೊಂಡು ಈಗಾಗ್ಲೇ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಸುಮ್ಮನೆ ಮಹಾತಾಯಿಗೆ ಶರಣಾಗಿ ಹೊಟ್ಟೋಗು. ಲೋಕ ಕಲ್ಯಾಣಕ್ಕೆ ನಿನ್ ಶಕ್ತಿನ ಉಪಯೋಗಿಸು. ಇಲ್ಲ ಅಂದ್ರೆ ನಿನ್ ಶಕ್ತಿಗಳೆಲ್ಲ ಅಡ್ಗ ಹೋಗತ್ತೆ. ನಿನ್ ಖಂಡಿತ ಉಳಿಯಲ್ಲ. ಮಾತು ಸಾಕಿನ್ನು.
ಅದೇನು ಮಾಡ್ತೀಯೋ ನೋಡೇ ಬಿಡೋಣ. ನನ್ನನ್ನ ನಾಶ ಮಾಡೋದಕ್ಕಿಂತ ಮುಂಚೆ ನಿನ್ನ ರಶ್ಮಿ ಅಮ್ಮನ್ನ ಉಳಿಸ್ಕೊಂಡು ನೋಡೋಣ. ಏನ್ ಮಾಡ್ಲಿ ಈಗ? ರಶ್ಮಿ ಅಮ್ಮನ ಉಳಿಸ್ಕೋಬೇಕು ಅಂದ್ರೆ ಅವಳು ಒಳಗಿರೋ ಜ್ವಾಲಾಮುಖಿನ ಹಂಗೆ ಬಿಡ್ಬೇಕು. ಅವಳನ್ನ ಹಾಗೆ ಬಿಟ್ರೆ ರಶ್ಮಿ ಅಮ್ಮ ನಮಗೆ ಮತ್ತೆ ಸಿಗಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನ ದೇವ್ರು ಮಹಾತಾಯಿನ ಪ್ರಶ್ನೆ ಕೇಳ್ತಿದ್ಯಾ? ಅವಳು ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ. ಅವಳೇ ನನ್ನ ಕೆಲಸಗಳಿಗೆ ಅಡ್ಡಿ ಬರಲ್ಲ ಅಂತ ವರ ಕೊಟ್ಟಿದ್ದಾಳೆ. ಅವಳು ನಿನ್ನ ಸಹಾಯಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ಆ ಅಗ್ನಿಲಿಂಗವನ್ನ ಕೆಳಗಿಡು. ನೀನದನ್ನ ಕೆಳಗಿಟ್ರೆ ನಿನ್ನ ರಶ್ಮಿ ತಾಯಿನ ನಾನು ಉಳಿಸ್ಕೊಡ್ತೀನಿ. ಇಲ್ಲದೆ ನನ್ನನ್ನೇನಾದ್ರೂ ನಾಶ ಮಾಡೋದಕ್ಕೆ ಹೊರಟ್ರೆ ನೀವು, ನಿನ್ನ ರಶ್ಮಿ ತಾಯಿನ ನಾಶ ಮಾಡದೆ ನಾನು ಬಿಡೋದಿಲ್ಲ. ನೋಡು, ಸಿಟ್ಟಿರೋದು ನನ್ನ ಮೇಲೆ ತಾನೆ. ನಿನ್ನ ರಶ್ಮಿನ ಬಿಟ್ಟು ನನ್ನ ಮೇಲೆ ಆವಹಿಸ್ಕೋ. ರಶ್ಮಿಗೆ ಹಿರಣ್ಮೈ ಅಂದರೆ ತುಂಬ ಪ್ರೀತಿ. ನೀನು ಅವಳ ಮೈ ಮೇಲೆ ಹೋಗ್ದಾಗಿಂದ ಇವಳೇನ ರಶ್ಮಿ ಒಂದು ಹಾಗೆ ಮಾಡಿಬಿಟ್ಟಿದ್ಯಾ. ದಯವಿಟ್ಟು ಬಿಟ್ಟು ಹೋಗು. ನನಗೆ ಬೇಕಾಗಿರೋದು ಹಿರಣ್ಮಯಿ. ಅವಳ ಮೇಲೆ ಮಾತ್ರ ನಾನು ಸೇಡ್ ತೀಸ್ಕೋಬೇಕಾಗಿರೋದು. ನಾನು ರಶ್ಮಿ ದೇಹವನ್ನ ಬಿಟ್ಟು ಹೋಗ್ತೀನಿ. ಆದ್ರೆ ಹಿರಣ್ಮಯಿ ಆ ಲಿಂಗವನ್ನ ಕೆಳಗಿಡಬೇಕು. ಆಗ್ಲೇ ನಾ ರಶ್ಮಿ ದೇಹವನ್ನ ಬಿಟ್ಟು ಹೋಗೋದು. ಆ ಜ್ವಾಲಾಮುಖಿ ನಾಶ ಆಗುವವರೆಗೂ ನೀನು ಯಾವುದೇ ಕಾರಣಕ್ಕೂ ಅಗ್ನಿಲಿಂಗವನ್ನ ನೆಲದ ಮೇಲೆ ಇಡಬಾರ್ದು. ಆಯ್ತು, ನಾನು ಅಗ್ನಿಲಿಂಗನ ಕೆಳಗಿಡ್ತೀನಿ. ನೀನಾಗ್ಲೂ ರಶ್ಮಿ ಅಮ್ಮನ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ನಾವು ದೇವತೆಗಳು ಕೊಟ್ಟ ಮಾತನ್ನ ಉಳಿಸ್ಕೋತೀವಿ. ನಿಮ್ ಹಾಗಲ್ಲ. ನೀನು ಆ ಅಗ್ನಿಲಿಂಗವನ್ನ ಕೆಳಗಿಟ್ರೆ ನಾನು ರಶ್ಮಿ ದೇಹವನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತು ಕೊಡ್ತೀನಿ. ಆಗ್ಬಹುದಲ್ವಾ? ಅದನ್ನ ಕೆಳಗಿಡೋ. ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ. ಅಮ್ಮ ಮಹಾತಾಯಿ, ಕಷ್ಟಪಟ್ಟು ಅಗ್ನಿಲಿಂಗ ತಂದ್ರೂ ಕಷ್ಟಗಳು ನಿವಾರಣೆ ಆಗ್ತಿಲ್ವಲ್ಲ. ರಶ್ಮಿನ ಉಳಿಸ್ಕೊಳಕ್ಕೆ ಆಗ್ತಿಲ್ವಲ್ಲ ತಾಯಿ. ಲಿಂಗನ ಕೆಳಗಿಡಬೇಡ. ಈ ದುಷ್ಟ ಶಕ್ತಿಗಳನ್ನ ನಂಬೋ ಹಾಗಿಲ್ಲ. ನೀನೇನಾದ್ರೂ ಈ ಲಿಂಗನ ಕೆಳಗಡೆ ಇಟ್ರೆ ಈ ಜ್ವಾಲಾಮುಖಿ ರಶ್ಮಿನ ಬಿಟ್ಟು ನಿನ್ನ ದೇಹದಲ್ಲಿ ಹೋಗು. ನಿನ್ಗೇನಾದ್ರೂ ಕಷ್ಟ ಕೊಟ್ರೆ ಬೇಡಮ್ಮ, ಬೇಡ ಬೇಡ, ಈ ಲಿಂಗನ ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬೇಡ. ಇವ್ರನ್ನ ನಂಬೋ ಹಾಗಿಲ್ಲ. ಏ ಮುದುಕಿ, ನನ್ನ ಎಲ್ಲ ಕೆಲಸಗಳಿಗೂ ನೀನೇ ಅಡ್ಡಿ ಬರೋದು. ಮೊದಲು ನಿನ್ನನ್ನು ಮುಗಿಸ್ತೀನಿ. ಆಮೇಲೆ ಈ ಹಿರಣ್ಮಯಿನ ವಿಚಾರಿಸ್ಕೋತೀನಿ. ನೋಡಿದ್ಯಾ ಹಿರಣ್ಮಯಿ, ನೀನು ಅಗ್ನಿಲಿಂಗನ ಕೆಳಗಡೆ ಇಡ್ತಿದ್ದಾಗೇನೆ ಜ್ವಾಲಾಮುಖಿ ರಶ್ಮಿ ದೇಹನೇ ಬಿಟ್ಟು ನಮ್ಮಲ್ಲಿ ಯಾರಾದ್ರೂ ಒಬ್ರು ದೇಹದಲ್ಲಿ ಹೋಗು, ನಮ್ಮ ಸಂಸಾರನೇ ನಾಶ ಮಾಡಕ್ ಹೊರಟಿದ್ದಾಳೆ. ಬೇಡ, ಇಡ್ಬೇಡ, ಇಡ್ಬೇಡ. ನೀನು ಹಿಡ್ದೆ ಇದ್ರೆ ರಶ್ಮಿ ಉಳಿಯಲ್ಲ ಅಜ್ಜಿ. ಇಟ್ರೆ ನಾವ್ ಯಾರು ಬದುಕೋದಿಲ್ಲ ಕಣ ಬಂಗಾರಿ. ಹಿಡ್ದಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಈಗ ನೋಡಿದ್ವಲ್ಲ ನಿನ್ ಪ್ರತಾಪನ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಿನ್ನ ಆಟ ಏನು ನಡೆಯಲ್ಲ. ನಮ್ಮ ಹಿರಣ್ಮಯಿ ಕೈಯಲ್ಲಿ ಅಗ್ನಿಲಿಂಗ ಇರೋವರೆಗೂ ನೀನ್ ಎಷ್ಟೇ ಬೆಂಕಿ ಉಗಿದ್ರು ನಮ್ಗೇನು ಆಗಲ್ಲ.
ನಿಮ್ಮಲ್ಲೇ ಒಬ್ಳಾದ ರಶ್ಮಿ ನಾಶ ಆದ್ರೆ ಆಗ್ಲಿ ಅಂತೀರಾ? ಹಾಗಿದ್ರೆ ಹೇಗೆ ಉಳಿಸ್ಕೋತೀರಾ ನಿಮ್ ಪ್ರೀತಿ ರಶ್ಮಿನ? ಆ ಲಿಂಗನ ಕೆಳಗಿಡ್ದೇ ಇದ್ರೆ ನಾನು ಇವಳನ್ನ ಆ ಪೋಷಣೆ ತಗೊಂಡ್ಬಿಡ್ತೀನಿ. ಇವಳ ಮೈಯಲ್ಲೇ ಇದ್ದು ಇವಳನ್ನ ಸುಟ್ಟು ಬೂದಿ ಮಾಡಿಬಿಡ್ತೀನಿ. ಅಜ್ಜಮ್ಮ, ಮೊದಲನೇ ದಿನ ನಾನು ಇವಳು ಮೈ ಹೊಕ್ಕಾಗ ನೋಡಿದ್ಯಲ್ಲ ನೀನು, ಇವಳನ್ನ ಹೇಗೆ ಸುಡ್ತಿದ್ದೆ ನಾನು ಅಂತ. ಅಜ್ಜಿ ಅಜ್ಜಿ ತುಂಬಾ ಸುಡ್ತಾ ಇದೆ, ನನ್ನಿಂದ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನನ್ ರಶ್ಮಿ ಅಮ್ಮನ ಅಮ್ಮನವರು ಕಾಪಾಡ್ತಾರೆ. ನಾನು ಈ ಅಗ್ನಿಲಿಂಗನ ಕೆಳಗಿಡಲ್ಲ. ಈಗ ನಿನ್ನನ್ನು ಯಾರು ಕಾಪಾಡ್ತಾರೆ ನೋಡ್ಕೋ. ಈಗ ನೋಡು ಅಮ್ಮನವ್ರ ಮಹಿಮೆನ. महेश्वराय नित्याय शुद्धाय दिगंबराय तस्मै नकाराय नमः शिवाय. ಅಯ್ಯೋ, ಇದು ಪರಶಿವನ ಅಸ್ತ್ರ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ತ್ರಿಪುರ ಸುಂದರಿಯನ್ನು ಸೋಲಿಸೋದಕ್ಕೆ ಹೋಗಿ ಶಿವನನ್ನೇ ಎದುರು ಹಾಕೊಳ್ಳೋ ಆಗಾಯ್ತಲ್ಲ ನನಗೆ. ಇನ್ನು ನನಗೆ ಉಳಿಗಾಲವಿಲ್ಲ. ಇದರಿಂದ ತಪ್ಪಿಸ್ಕೊಂಡ್ರೆ ಇನ್ನೂ 1000 ವರ್ಷ ಬದುಕ್ಬೋದು ನಾನು. ನನ್ನ ಭಕ್ತನ ಆಸೆಯನ್ನು ತೀರ್ಸೋದಕ್ಕೆ ಹೋಗಿ ನಾನೇ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ನಲ್ಲ. ಅಯ್ಯೋ, ಏನ್ ಮಾಡ್ಲಿ? ಅಜ್ಜಿ, ಆ ಜ್ವಾಲಾಮುಖಿ ಅಮ್ಮನವ್ರ ಅಸ್ತ್ರ ನೋಡ್ಕೊಂಡು ಓಡೋಗ್ತಿದ್ದಾಳೆ. ರಶ್ಮಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಮ್ಮ ಮಾಡೋದು? ಅಪ್ಪ ಹೆದರ್ಕೋಬೇಡಪ್ಪ. ಆ ಜ್ವಾಲಾಮುಖಿ ಎಲ್ಲೇ ಹೊಡೆದ್ರು ಅಮ್ಮನವ್ರನ್ನ ನಾಶ ಮಾಡದೆ ಬಿಡಲ್ಲ. ಬನ್ನಿ ಹೋಗೋಣ. ಇದೇನಿದು? ರಶ್ಮಿ ದೇಹದಲ್ಲಿರೋ ಜ್ವಾಲಾಮುಖಿ ಇವ್ರಿಗೆ ಎದುರ್ಕೊಂಡು ಓಡ್ತಿರೋ ಹಾಗಿದೆ. ಹಾಗಾದರೆ ನಾನು ಕಾಡಿಗೆ ಹೋಗಿ ತಪಸ್ ಮಾಡಿ ಜ್ವಾಲಾಮುಖಿನ ಒಲಿಸ್ಕೊಂಡು ಅವಳು ನನಗೆ ಏನು ಸಹಾಯ ಮಾಡ್ದಂಗೆ ಆಗಲಿಲ್ಲ. ಜ್ವಾಲಾಮುಖಿನೇ ಹೆದರಿಸುವಂಥ ಶಕ್ತಿ ಯಾವುದದು? ನಾನು ಅದನ್ನು ನೋಡಲೇಬೇಕು.
कालाग्निरुद्राय नीलकण्ठाय मृत्युञ्जयाय ರಶ್ಮಿ 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 ನನ್ನ ಮಗಳು ಆಸೆನ ಪೂರೈಸಲಿಕ್ಕಾಗಲೇ ಇಲ್ಲ. ಇಷ್ಟು ದಿನ ಆ ಹಿರಣ್ಮಯಿ ನನ್ನ ಮಗಳಿಗೆ ಶತ್ರು ಆಗಿದ್ಲು. ಆದರೆ ಇನ್ನು ಮುಂದೆ ಅವಳು ನನಗೂ ಶತ್ರುನೇ. ನನ್ನ ಜೀವನದುದ್ದಕ್ಕೂ ಶತ್ರು ಸಂಹಾರ ಮಾಡೋದೇ ನನ್ನ ಗುರಿ. ನಾನು ಇವ್ರನ್ನ ಸುಮ್ಮನೆ ಬಿಡಲ್ಲ. ಏನಾಯ್ತು? ನಾವ್ಯಾಕೆ ಇಲ್ಲಿದ್ದೀವಿ? ಬಾಲಾಂಬಿಕೆ ಉತ್ಸವ ಮುಗೀತಾ? ಅದು ನಿಂಗೆ ಹೇಳಕ್ಕೆ ಸಮಯ ಸಾಕಾಗಲ್ಲ. ಬಾ ಮನೆಗೆ ಹೋಗೋಣ. ಬಂಗಾರಿ, ಇನ್ನು ನಿಮ್ಮ ಕಷ್ಟಗಳೆಲ್ಲ ದೂರ ಆಯಿತು. ಪಂಚಲಿಂಗಗಳು ಕೂಡೋ ಸಮಯ ಬಂದಿದೆ. ಇನ್ನು ನೀವು ಮನೆಗೆ ಹೋಗಿ ಮನೆಯಲ್ಲಿರೋ ಮಹಾತಾಯಿ ಪೂಜೆ ಮಾಡಿ. ಹಿರಣ್ಮಯಿ ನಾಳೆ ದಿವಸ ಬಂದು ಅಗ್ನಿಲಿಂಗವನ್ನು ಮಹಾತಾಯಿಗೆ ಅರ್ಪಣೆ ಮಾಡಲಿ. ಮುಂದೆ ಶ್ರೀಚಕ್ರದ ಮಹಿಮೆಯನ್ನು ನಾವೆಲ್ಲ ಕಣ್ಣಾರೆ ಕಾಣೋಣ. ರಶ್ಮಿ, ಬಾ ಹೋಗೋಣ ಮನೆಗೆ.